ಹಾಯ್ ಶುಭೋದಯ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಹಾಗೆ ಮಕ್ಕಳಿಗಂತೂ ತುಂಬ ಇಷ್ಟ ಅಂತ ಹೇಳ್ಬೋದು ಕಡಲೆ ಬೀಜದ ಚಿಕ್ಕಿನ ಮನೆಯಲ್ಲಿ ತುಂಬ ರುಚಿಯಾಗಿ ಈಸಿಯಾಗಿ ಯಾವ ಥರ ಮಾಡ್ಬೋದು ಅನ್ನೋದ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಸ್ಟವ್ನ ಆನ್ ಮಾಡಿ ಬಾಣಲಿನ ಇಟ್ಕೊಂಡು ಅದರಲ್ಲಿ ನಾನು 2 ಕಪ್ಪಷ್ಟು ಕಡಲೆ ಬೀಜನ ತೊಗೊಳ್ತಾ ಇದ್ದೀನಿ. ನೀವು ಲೋಟದಲ್ಲಾದರೂ ಸರಿ, ಅಳತೆ ತೊಗೋಬೋದು, ಒಂದು ಬೌಲಲ್ಲಾದರೂ ಸರಿ ಅಳತೆನ ತೊಗೊಂಡು ಕಡಲೆ ಬೀಜನ ತೊಗೊಳ್ಬೋದು. ನಾನು ಈ ಕಡಲೆ ಬೀಜನ ಒಂದು 8 ನಿಮಿಷಗಳ ಕಾಲ ಊರಿನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಊರಿನ ಜೋರಿಟ್ಟು ಕಡಲೆ ಬೀಜ ಸೀದೋಗೋ ಥರ ಎಲ್ಲ ಮಾಡ್ಕೊಳ್ಬೇಡಿ. ಒಳ್ಳೆ ಅದಕ್ಕೆ ಕಡಲೆ ಬೀಜನ ಹುರ್ಕೊಂಡ್ರೆ ಚಿಕ್ಕಿನೂ ಕೂಡ ತುಂಬ ರುಚಿಯಾಗಿ ಬರುತ್ತೆ. ಒಂದು 8 ನಿಮಿಷಗಳ ಕಾಲ ಕಡಲೆ ಬೀಜ ಫ್ರೈ ಆದ ನಂತರ ಇದನ್ನು ಒಂದು ಮರದಲ್ಲಿ ಹಾಕೋತಾ ಇದ್ದೀನಿ. ಸ್ವಲ್ಪ ಇದು ತಣ್ಣಗಾಗಲಿ, ಹಾಗಂತ ಪೂರ್ತಿ ತಣ್ಣಗಾದ್ಮೇಲೂ ಸಿಪ್ಪೆ ತೆಗಲಿಕ್ಕೆ ಬರಲ್ಲ. ಸ್ವಲ್ಪ ಬೆಚ್ಚಗಾದ ನಂತರ ಈ ಕಡಲೆ ಬೀಜದ ಸಿಪ್ಪೆನ ತಗೊಂಡು ಒಟ್ಟನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಸಹ ಸಿಪ್ಪೆ ಇಲ್ಲದೆ ಇರೋ ಥರ ನೋಡಿಕೊಂಡು ಎಲ್ಲ ಕಡಲೆ ಬೀಜ ಸಿಪ್ಪೆ ತೆಗೆದು ಒಟ್ಟೆ ಕ್ಲೀನ್ ಮಾಡ್ಕೊಳ್ಳಿ. ಒಂದೊಂದು ಕಡಲೆ ಬೀಜ ಸೀದೋಗಿರುತ್ತಲ್ವ, ಆ ಕಡಲೆ ಬೀಜನ ನೀವು ಅದರಿಂದ ತೆಗ್ದಾಕೊಂಬಿಡಿ. ಯಾಕೆ ಅಂದರೆ 1-2 ಸೀದೋಗಿರೋ ಕಡಲೆ ಬೀಜ ಇದ್ರೂ ಕೂಡ ಚಿಕ್ಕಿ ರುಚಿನೇ ಹೊರಟೋಗ್ಬಿಡುತ್ತೆ. ಹಾಗಾಗಿ ಸೀದೋಗಿರುವ ಕಡಲೆ ಬೀಜನೆಲ್ಲ ಹಾಯ್ಕೊಂಡು ತೆಗ್ದಾಕೋಬಿಡಿ. ಈಗ ಈ ಕಡಲೆ ಬೀಜನ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ನೀರಿಲ್ಲದೆ ಇರೋ ಥರ ನೋಡ್ಕೊಳ್ಳಿ. ಡ್ರೈ ಆಗಿರುವಂಥ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗುತ್ತೆ. ಡ್ರೈ ಆಗಿರುವ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಕಡಲೆ ಬೀಜನ ನಾನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಪೂರ್ತಿ ನುಣ್ಣಗೆ ಹಿಟ್ಟಾಗಿನೂ ಸಹ ಮಾಡ್ಕೊಳ್ಬಾರ್ದು, ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ಒಂದು ಕನ್ಸಿಸ್ಟೆನ್ಸಿಗೆ ಕಡಲೆ ಬೀಜನ ಪೌಡ್ರ್ ಮಾಡಿಕೊಂಡ್ರೆ ಚಿಕ್ಕಿ ಒಂದು ಒಳ್ಳೆ ಅದಕ್ಕೆ ಬರುತ್ತೆ. ಈಗ ನಾನು ಅದೇ ಬಾಣಲಿಗೆ 1/4 ಕಪ್ಪಷ್ಟು ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ. 2 ಕಪ್ಪು ಕಡಲೆ ಬೀಜ ತೊಗೊಂಡಿರ್ತೀರಲ್ವ, ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಬೆಲ್ಲದ ಪುಡಿನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಇದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪನ ಹಾಕ್ಕೊಳ್ಳೋದ್ರಿಂದ ಚಿಕ್ಕಿಗಳು ತುಂಬ ಶೈನಿಂಗಾಗಿ ಬರುತ್ತೆ ಅಂತ. ಅದರಲ್ಲಿ 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಜಾಸ್ತಿ ಏನು ಹಾಕುವಂಥ ಅವಶ್ಯಕತೆ ಇರಲ್ಲ. 1-2 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲನ ಕರಗಿಸ್ಕೊಂಡು ಹದವಾಗಿ ಪಾಕನ ತಕ್ಕೊಳ್ಬೇಕಾಗುತ್ತೆ. ತಿರುತ್ತಾನೆ ಇರಬೇಕು ಅವಾಗವಾಗ, ಇಲ್ಲಾಂದರೆ ತಳ ಹಿಡ್ದು ಹೋಗ್ಬಿಡುತ್ತೆ ಬೆಲ್ಲದ ಪಾಕ. ಈ ಬೆಲ್ಲದ ಪಾಕ ಬರೋವಷ್ಟರಲ್ಲಿ ನಾನು ಒಂದು ಬಟರ್ ಪೇಪರ್ಗೂ ಕೂಡ ತುಪ್ಪನ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ತಟ್ಟೆಗೂ ಕೂಡ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಪಾಕ ಕೂಡ ಹದವಾಗಿ ಬಂದಿತ್ತು. ಪಾಕ ಯಾವ ಥರ ಬರಬೇಕು ಅಂದರೆ, ಒಂದು ಬೌಲಲ್ಲಿ ನೀರನ್ನ ತೊಗೊಂಡು ಅದರಲ್ಲಿ ಪಾಕನ ಬಿಟ್ಟು ಒಂದು 5 ಸೆಕೆಂಡ್ ಬಿಟ್ಬಿಡಬೇಕು. 5 ಸೆಕೆಂಡ್ ಆದ ನಂತರ ಈ ಥರ ಗಟ್ಟಿಯಾಗಿ ಆರಾಮಾಗಿ ಮೇಲೆ ಎದ್ದು ಬರಬೇಕು. ಕಟ್ ಮಾಡಿದ್ರೆ ಆರಾಮಾಗಿ ಇದು ಕಟ್ಟಾಗಬೇಕು ಪಾಕ. ನೋಡಿ ಈ ಥರ ನಾವು ಬೌಲಲ್ಲಿ ಹಾಕಿದ್ರೆ, ಎತ್ತಿ ಹಾಕಿದ್ರೂ ಕೂಡ ಈ ಥರ ಸೌಂಡ್ ಬರಬೇಕು. ಆವಾಗ ಪಾಕ ಗಟ್ಟಿಯಾಗಿ ಒಳ್ಳೆ ಹದಕ್ಕೆ ಬಂದಿದೆ ಅಂತ ಗೊತ್ತಾಗ್ಬಿಡುತ್ತೆ ನಮಗೆ. ಸೊ ಈ ಟೈಮಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ. ಅಡುಗೆ ಸೋಡಾನ ಹಾಕೋದ್ರಿಂದ ಕ್ರಂಚಿ ಆಗಿರುತ್ತೆ ಚಿಕ್ಕಿ ಅಂತ. ಹಾಕಿದ ತಕ್ಷಣ ಇಮ್ಮಿಡಿಯೇಟು ಪೌಡ್ರ್ ಮಾಡಿಟ್ಕೊಂಡಿರುವಂಥ ಕಡಲೆ ಬೀಜದ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಊರಿನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಬೇಕು. ಈ ಹಂತದಲ್ಲಿ ತುಂಬ ಹೊತ್ತು ಮಿಕ್ಸ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಬೆಲ್ಲದ ಪಾಕ ಬಂದಮೇಲೆ 1 ನಿಮಿಷದಲ್ಲಿ ನಾವು ಎಲ್ಲ ಪ್ರೊಸೀಜರ್ನ ಮುಗಿಸ್ಕೊಬಿಡಬೇಕು. ಸೋಡಾ ಹಾಕೋದಿರ್ಬೋದು, ಕಡಲೆ ಬೀಜದ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಅದನ್ನು ತೆಗೆದು ತಟ್ಟೆಗೆ ಹಾಕೋದೆಲ್ಲ 1 ನಿಮಿಷದಲ್ಲಿ ನಾವು ಮುಗಿಸ್ಕೊಂಬಿಡ್ಬೇಕು. ತುಂಬ ಹೊತ್ತು ಮಿಕ್ಸ್ ಮಾಡ್ತಾಯಿದ್ರೆ ಗಟ್ಟಿ ಆಗಿಬಿಡುತ್ತೆ. ನಾನಿವಾಗ ತಟ್ಟೆಗೆ ಹಾಕೋತಾ ಇದ್ದೀನಿ. ಸ್ವಲ್ಪನೇ ಮಾಡಿದ್ವಲ್ವ, ತಟ್ಟೆಗೆ ಸಾಕಾಯಿತು. ತಟ್ಟೆಗೆ ಹಾಕ್ಕೊಂಡು ಯಾವುದಾದ್ರೂ ಒಂದು ಲೋಟನ ಅಥವಾ ಈ ಥರ ಯಾವುದಾದ್ರೂ ಒಂದು ನಿಮ್ಮ ಹತ್ರ ಸಪೋರ್ಟ್ಗಿದ್ರೆ ಅದರಲ್ಲಿ ನೀವು ಸ್ಪ್ರೆಡ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ಚಾಕುದಲ್ಲಿ ನಿಮಗೆ ಬೇಕಾದ ಸೈಜ್ಗೆ ಚಿಕ್ಕಿನ ಕಟ್ ಮಾಡ್ಕೋಬೇಕಾಗುತ್ತೆ. ತುಂಬ ತಣ್ಣಗಾದ ಮೇಲೆ ಸ್ವಲ್ಪ ತಣ್ಣಗಾದ್ರೂ ಸಹ ಕಟ್ ಮಾಡೋಕ್ಕೆ ಬರಲ್ಲ. ಈ ಟೈಮಲ್ಲೇ ನನ್ನ ಮಗಳು ಮಲಗಿದ್ದವಳು ಎದ್ಬಿಟ್ಲು. ನನಗೆ ನೀಟಾಗಿ ಕಟ್ ಮಾಡಲಿಕ್ಕೂ ಸಹ ಆಗಲಿಲ್ಲ. ಸೊ ನೋಡಿ, ಕಟ್ ಮಾಡಿ ಒಂದು 20 ನಿಮಿಷ ಅಷ್ಟೇ ಬಿಟ್ಟಿದೆ. ತುಂಬ ಚೆನ್ನಾಗಿ ಡ್ರೈ ಆಗಿತ್ತು. ಅಷ್ಟರಲ್ಲಾಲೆ ನನ್ನ ಮಗಳು ಸ್ವಲ್ಪ ಎತ್ಕೊಂಡು ತಿಂದೇ ಬಿಟ್ಟಿದ್ಲು. ಅವಳಿಗೂ ತುಂಬ ಇಷ್ಟ ಈ ಚಿಕ್ಕಿ ಅಂದರೆ. ಬಟ್ ಚಿಕ್ಕಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ತಟ್ಟೆಯಿಂದ ಹಿಂಗೆ ಎತ್ತಿದ್ರೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಚಿಕ್ಕಿಗಳಂತ. ಸ್ವಲ್ಪ ಶೇಪ್ ಹೊರಟೋದ್ರೂ ಕೂಡ ರುಚಿ ಮಾತ್ರ ಅದ್ಭುತವಾಗಿತ್ತು. ನಾನು ನನ್ನ ಮಗಳು ಸ್ನ್ಯಾಕ್ಸ್ಗೆ ಸ್ಕೂಲ್ಗೆಲ್ಲ ಇದನ್ನೇ ಕಳಿಸ್ತೀನಿ. ತುಂಬ ಇಷ್ಟಪಟ್ಟು ತಿಂತಾಳೆ ಕೂಡ. ನೋಡಿ ಎಷ್ಟು ಕ್ರಂಚಿಯಾಗಿ ಬಂದಿದೆ ಅಂತ ಕಡಲೆ ಬೀಜದ ಚಿಕ್ಕಿ.
ನೀವು ಈ ಕಡಲೆ ಬೀಜದ ಚಿಕ್ಕಿನ ಈ ಥರ ಪೀಸಾಗಿ ಕಟ್ ಮಾಡಲೇಬೇಕು ಅಂತಲೂ ಏನಿಲ್ಲ. ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಸಹ ಕಟ್ಟಿಟ್ಕೋಬೋದು. ಅದು ಕೂಡ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ. ಆದರೆ ಸ್ವಲ್ಪ ಬಿಸಿ ಇರುತ್ತೆ, ನೋಡ್ಕೊಂಡು ಉಂಡೆಗಳನ್ನ ಕಟ್ಕೊಳ್ಬೇಕಾಗುತ್ತೆ. ನಾನು ಕೂಡ ಸ್ವಲ್ಪ ಉಂಡೆಗಳನ್ನ ಸಹ ಕಟ್ಟಿಟ್ಟಿದ್ದೆ. ತುಂಬ ಚೆನ್ನಾಗಿತ್ತು ಅದು ಕೂಡ. ಸೊ ನೋಡಿದ್ರಲ್ಲ, ಕಡಲೆ ಬೀಜದ ಚಿಕ್ಕಿನ ಎಷ್ಟು ಈಸಿಯಾಗಿ ರುಚಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು ಅಂತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತೆ ನಾಳೆ ಬೇರೆ ರೆಸಿಪಿ ಜೊತೆ ಸಿಗ್ತೀನಿ. ನಮಸ್ಕಾರ.